ಜಾನ್ವಿ, ನಾನು ಗುರು ಹತ್ರ ಮಾತಾಡಬೇಕು. ಅವನ್ನ ಸ್ವಲ್ಪ ಇಲ್ಲಿ ಬರಕ್ಕೆ ಹೇಳ್ತೀಯಾ? ಅದು ಅಜ್ಜಿ. ಹೇಳ್ತೀಯ ಅಲ್ವಾ? ಅವನ್ನ ಬೇಗ ಒಳಗೆ ಕಳಿಸು ಜಾನ್ವಿ. ಅದು ಅದು ಗುರು ಗುರು ಸಾರಿ ಶ್ರೀ ಪ್ಲೀಸ್. ಅಜ್ಜಿ ಮಾವನ್ ನೋಡಬೇಕು ಅಂತ ಕನ್ವರ್ಸ್ತಿದ್ರು. ಮಾವ ನೋಡಿದ್ರೆ ಎಲ್ಲಿದ್ದಾರೋ ಏನೋ. ಅಟ್ಲೀಸ್ಟ್ ಅವ್ರ ಫೋಟೋ ತೋರಿಸಿದ್ರೆ ಅಜ್ಜಿ ಕಂಡೀಷನ್ ಇಂಪ್ರೂವ್ ಆಗುತ್ತೆ ಅನಿಸ್ತು. ನೀನು ನೋಡಿದ್ರೆ ಫೋಟೋನ ಹೊಡೆದಾಕ್ಬಿಟ್ಟೆ. ನಿನ್ನ ಮೇಲೆ ಕೂಗಾಡಿದ್ದು ಕೋಪದಲ್ಲಲ್ವೋ, ಅಸಹಾಯಕತೆಯಲ್ಲಿ. ನಾನಿನ್ನು ಕೊಟ್ಟು ಪ್ರೀತಿಗೆ ಸರಿಯಾದ ಬೆಲೆ ಕೊಟ್ಟೆ ಬಿಡು. ಏನು ಹೇಳಿದೆ ನೀನು? ನನಗೆ ಅಜ್ಜಿ ಕ್ಷೇಮಕ್ಕಿಂತ ನನ್ನ ಹಠ ದ್ವೇಷನ ಮುಖ್ಯ ಅಂತ. ಅದರ ಹಿಂದೆ ಇದೇ ಅಜ್ಜಿ ಯೋಗಕ್ಷೇಮ ಮರೆತು ನಿನ್ನ ಹಿಂದೆ ಬಿದ್ದಿದ್ದೆ. ಅವಾಗೇನಕ್ಕೆ ಈ ಥರ ಮಾತಾಡಲಿಲ್ಲ? ಬೇರೆಯವ್ರ ಭಾವನೆಗಳಿಗೆ ಬೆಲೆ ಕೊಡೋದನ್ನ ಕಲ್ತ್ಕೊ ಅಂತ ವಾರ್ನ್ ಮಾಡೋ ಥರ ಹೇಳಿದೆ. ಬೇರೆಯವ್ರ ಭಾವನೆಗಳಿಗೆ ಬೆಲೆ ಕೊಡದೆ ಇರೋನಾಗಿದ್ದಿದ್ರೆ ನನ್ನ 6 ಜನ ಅಮ್ಮಂದಿರನ್ನ ಹೆತ್ತ ತಾಯಿ ಥರ ನೋಡ್ತಾನೆ ಇರಲಿಲ್ಲ. ನಿನ್ನ ಮದುವೆ ಆಗಿ ನನ್ನ ಜಾನು ಯಾವಾಗಲೂ ಚೆನ್ನಾಗಿರಬೇಕು, ನನ್ನ ಜಾನು ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಕೂಡ ಬರಬಾರ್ದು ಅಂತ ನಾನು ಚಡ್ಪಡಿಸ್ತಿರ್ಲಿಲ್ಲ. ಆದರೂ ನನಗೆ ಬೇರೆಯವ್ರ ಭಾವನೆಗಳಿಗೆ ಬೆಲೆ ಕೊಡೋದಕ್ಕೆ ಬರಲ್ವಾ? ಈಗ ಇದನ್ನೆಲ್ಲ ನಿನ್ನ ಹತ್ರ ಹೇಳಿ ಏನು ಪ್ರಯೋಜನ? ನೀನು ಮೊದಲಿನ ಪ್ರೀತಿ ಮಮತೆ ಇದ್ಯಾವುದು ಇಲ್ದಿರೋಳಾಗ್ಬಿಟ್ಟಿದೆಯಾ? ಮನಸ್ಸಿನ ತುಂಬ ಬರೀ ಸ್ವಾರ್ಥ ದುರಾಸೆ ತುಂಬಿಕೊಂಡವಳು. ಈಗಲೂ ನನಗೆ ನಿನ್ಕಂಡ್ರೆ ತುಂಬ ನೋಡಿದ್ನಲ್ಲ ಇವತ್ತು.